ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್. ನೋಡಿ ಸ್ನೇಹಿತರೆ, ನನ್ನ ಹಿಂದೆ ಎಷ್ಟು ಚೆನ್ನಾಗೊಬ್ರು ಮಲಗಿದ್ದಾರೆ. ಸಮಯ 11:30, ಫುಲ್ ಚಿತ್ತು ರಸ್ತೆಯಲ್ಲಿ ಮಲಗಿದ್ದಾರೆ. ಸುಮಾರು ಜನ ಅವ್ರನ್ನ ದಾಟ್ಕೊಂಡು ಹೋಗ್ತಾ ಇದ್ದಾರೆ. ಫುಟ್ಪಾತ್ ಅಲ್ಲಿ ಮಲಗಿದ್ದಾರೆ. ಇದು ರೈಲ್ವೆ ಸ್ಟೇಷನ್ ರಸ್ತೆ. ಸ್ಟ್ರೈಟ್ ಹೋದ್ರೆ ಸೀದಾ ಮಾಂಡವಿ ಶೋರೂಮ್ಗೆ ಹೋಗುತ್ತೆ. ಆ ಸರ್ಕಲ್ ಅಲ್ಲಿ ಈ ಕಡೆ ಮಲಗಿದ್ದಾರೆ. ಮುಂದೆ ಪೊಲೀಸ್ ಟ್ರಾಫಿಕ್ ಅವ್ರು ಹಿಡಿತಾ ಇದ್ದಾರೆ ಗಾಡಿಗಳನ್ನ. ಇಲ್ಲಿ ಹೂ ಮಾರ್ತಾರೆ. ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ, ನಮ್ಮ ಮೈಸೂರಿನ ಸ್ಥಿತಿ ಯಾವ ಲೆವೆಲ್ಗೆ ರೀಚ್ ಆಗ್ತಿದೆ, ಈ ಕುಡುಕರಿಂದ, ಡ್ರಗ್ಸ್, ಗಾಂಜಾ ತಗೊಳ್ಳೋರಿಂದ ಪರಿಸ್ಥಿತಿಗಳಾಗಿ ಏನಾಗ್ತಾ ಇದೆ ನೋಡಿ. ಅವರನ್ನ ನಾನು ತೋರಿಸ್ತಾ ಇಲ್ಲ ಮುಖನ. ಅವ್ರ ಸಂಬಂಧಿಕರು ಇರ್ತೀರಾ, ಅವ್ರ ಅಣ್ಣ ತಮ್ಮದಿರು ಇರ್ತೀರಾ, ಅವರ ತಂದೆ ತಾಯಿಗಳಿರ್ತಾರೆ. ಈ ವಿಡಿಯೋಯಿಂದ ನಿಮ್ಗೆ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಅವ್ರ ಮುಖ ತೋರಿಸ್ತಾ ಇಲ್ಲ ಸ್ನೇಹಿತರೆ. ಫುಲ್ ಚಿತ್ತಲ್ಲಿದ್ದಾರೆ. ತುಂಬಾ ಜನ ಕಮೆಂಟ್ ಮಾಡ್ತಾರೆ, ಸಾರ್ ಎಲ್ಲೋ ಕುಡಿದ್ಬಿಟ್ಟು ಮನ್ಗವನೆ ಅಂತ. ಎಲ್ಲೋ ಕುಡಿದ್ಬಿಟ್ಟು ಮನ್ಗೋದಕ್ಕೆ ಅದು ಅವ್ರ ಮನೆ ಇರುತ್ತೆ, ರಸ್ತೆಯಲ್ಲಿ ಮನ್ಗೋದಲ್ಲ. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ. ಕುಡುಕರಿಗೆ ನೀವು ಕುಡಿದಾಗ ನೋಡಿ ಎಷ್ಟು ಜನ ಇಲ್ಲೆಲ್ಲ ಆಟೋ ಚಾಲಕರೆಲ್ಲ ಪಾಪ ಅವ್ರು ಹೊಟ್ಟೆ ಪಾಡಿಗೆ ವ್ಯಾಪಾರ ಮಾಡಿಕೊಂಡು, ಸಣ್ಣ ವಯಸ್ಸಾದವರು, ವೃದ್ಧರು, ಸಣ್ಣ ಮಕ್ಕಳು ಎಲ್ಲರೂ ಬೀದಿಗೆ ಬರ್ತಾರೆ. ಅವ್ರಿಗೆ ಕೆಲಸ ಅಂದ್ರೆ 18 ವರ್ಷನೇ ಆಗಿರಲ್ಲ, ಆದ್ರೂ ಅವ್ರು ಬಂದು ಹೂ ಮಾರ್ಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತಾರೆ ತಾಯಿ ಜೊತೆಗೆ, ತಂದೆ ಜೊತೆಗೆ. ಯಾಕೆ ಕೆಲಸ ಮಾಡ್ತಾರೆ ಅಂದ್ರೆ ಸಂಪಾದನೆ. ಇವ್ರ ಸಂಪಾದನೆ ಎಲ್ಲ ಇವರೆಲ್ಲ ಭಿಕ್ಷೆ ಬೇಡ್ಕೊಂಡು ಯಾರೋ ದುಡ್ಡು ಕೊಡ್ತಾರೆ, ಅದನ್ನೆಲ್ಲ ತಿನ್ಕೊಂಡು ಏನು ನೋಡಿ. ಇವ್ರನ್ನ ಯಾರೇ ಕೇಳೋರು, ದಯವಿಟ್ಟು ಅಧಿಕಾರಿಗಳೇ ಇಂಥವ್ರು ರೋಡಲ್ಲಿ ಮನ್ಗಕ್ ಬಿಡಬೇಡಿ. ನಮ್ಮ ಮೈಸೂರಿನ ಒಂದು 5 ವರ್ಷಕ್ಕೆ ಯಾವ ಲೆವೆಲ್ಗೆ ಹೋಗುತ್ತೆ ಅಂತಂದ್ರೆ ನೀವು ಹಿಂಗೆ ಬಿಡ್ತಾ ಇರಿ. ಈಗ ಬೆಳಿಗ್ಗೆ ತಾನೇ ನೋಡಿದೆ ನಾನು ಅಮೋಘ ಚಾನೆಲ್ ಅಲ್ಲಿ KRS ಪೆಟ್ಲು ಒಳಗಡೆ ಫುಲ್ ದೊಡ್ಡ ಗಲಾಟೆ ನಡೀತಾ ಇದೆ. ಕುಡುಕರದ ಆಳ್ವಿ ಅಂದ್ರೆ ಕುಡುಕರದೇ ರಾಜವರ ಅಲ್ಲಿ KRS ಪೆಟ್ಲು ಮೈನ್ ರೋಡ್ ಒಳಗಡೆ ಎಲ್ಲಾನು. ಇದು ನೀವು ಎಲ್ಲಿ ತನಕ ಕಂಟ್ರೋಲ್ ತಗೊಂಡ್ ಬರೋಲ್ವೋ, ಇಲ್ಲಿ ನಡೆಯೋದು ಇಡೀ ಬೇರೆ ಬೇರೆ ರಾಜ್ಯ ದೇಶ ಕಡೆ ತುಂಬಾ ಪಬ್ಲಿಸಿಟಿ ಆಗುತ್ತೆ. ಏನಾದ್ರು ಒಂದು ದೊಡ್ಡ ಅನಾಹುತ ಆಗೇ ಆಗುತ್ತೆ. ಭಿಕ್ಷುಕರಿಂದ ಅಲ್ಲ, ಕುಡುಕರಿಂದ, ಅಲ್ಲಿ ಡ್ರಗ್ಸ್ ಗಾಂಜಾ ಮಾಡ್ಕೊಂಡು ಓಡಾಡೋರಿಂದ ಏನಾದ್ರು ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ನಮ್ಮ ಮೈಸೂರು ಕೆಟ್ಟ ಹೆಸರು ತಗೊಳ್ಳೋದು ಪಕ್ಕ ಆಗುತ್ತೆ. ಕಾರಣ ಇದನ್ನ ನೀವು ಕಂಟ್ರೋಲ್ ತಗೊಳ್ಳಿಲ್ಲ ಅಂದ್ರೆ ಏನಾದ್ರು ಒಂದು ದೊಡ್ಡ ಅನಾಹುತ ಆಗುತ್ತೆ. ಇವತ್ತು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಮಗೆ ಬೇಜಾರಾಗುತ್ತೆ. ವಿಡಿಯೋ ಮಾಡಿ ನನಗೇನು ಕೆಲಸ ಇಲ್ವಾ? ಕೆಲಸ ಇದೆ. ನಮ್ಮ ಮೈಸೂರನ್ನ ಉದ್ಧಾರ ಮಾಡಬೇಕು, ನಮ್ಮ ಮೈಸೂರು ಎಲ್ಲೂ ಹೆಸರು ಕೆಡಬಾರ್ದು ಅಂತ ದಯವಿಟ್ಟು ಅನೇಕ ರಾಜಕೀಯದವರು ಈ ವಿಡಿಯೋಗಳನ್ನ ನೋಡ್ತಾರೆ. ದಯವಿಟ್ಟು ಈ ಅಧಿಕಾರಿಗಳಿಗೆ ಹೇಳಿ, ನೋಡಿ ಪರಿಸ್ಥಿತಿ ನೋಡಿ. ಅವ್ರನ್ನ ನಾನು ಮುಖ ತೋರಿಸಿದ್ರೆ ಅವ್ರ ಸಂಬಂಧಿಕರು ಫೋನ್ ಮಾಡ್ತಾರೆ, ಅಣ್ಣ ದಯವಿಟ್ಟು ವಿಡಿಯೋ ಡಿಲೀಟ್ ಮಾಡೋಣ, ಅವ್ನು ಕುಡ್ಕ ನನ್ನ ಮಾತು ಕೇಳಲ್ಲ ಅಂತಂದ್ರೆ. ಇಂಥವ್ರಿಗೆ ಎಲ್ಲರೂ ಒಂದು ವ್ಯವಸ್ಥೆ ಮಾಡಿ. ಸರ್ಕಾರದವರು, ನಮ್ಮ ಮೈಸೂರವರಲ್ಲಿ ಎಷ್ಟೋ ಜನ ಇದ್ದಾರೆ ಅಧಿಕಾರಿಗಳು. ಇವ್ರಿಗೆ ಎಲ್ಲ ಒಂದ್ ಕಡೆ ಇವ್ರು ರೋಡಲ್ಲಿ ಬಿದ್ದರೆ ಅವ್ರನ್ನ ತಗೊಂಡೋಗಿ ಒಳಗಡೆ ಹಾಕೊಡ್ಬೇಕು. ಅವ್ರಿಗೊಂದು ತಿಂಗಳು ಬಿಡಬಾರ್ದು. ಆ ಬುದ್ಧಿ ಕಲಿಸೋವಂತ ಕೆಲಸನ ಏನಾದ್ರೂ ಮಾಡಿ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಡಿ. ತುಂಬಾ ಜನ ಆಗ್ತಾ ಇದ್ದಾರೆ. ತುಂಬಾ ಜನ ಕುಡುಕರಾಗಿ ಸಾಯ್ತವ್ರೆ. ಇವ್ರ ಸತ್ರು ಇವ್ರ ಅಂತ್ಯ ಸಂಸ್ಕಾರಕ್ಕೆ ನಾವೇ ಬರಬೇಕು. ದಯವಿಟ್ಟು ಇಂಥವ್ರಿಗೆ ಆಸ್ಪದ ಕೊಡಬೇಡಿ. ಅಧಿಕಾರಿಗಳೇ, ಇನ್ನೂ ನೀವು ಈ ವಿಡಿಯೋ ನೋಡಿದ್ರೆ ಯಾವನ ಬೊಗಳ್ಕೊಂಡು ಹೋಗ್ಲಿ ನಮ್ಗೇನು ಅಂತಾರ ಅನ್ಕೊಂಡಿರ್ತೀರಾ. ಈ ತರ ಸಮಸ್ಯೆ ನಿಮ್ಮನೆ ಮುಂದೆ ಯಾವತ್ತಾರ ಒಂದಿನ ಬರುತ್ತೆ, ನಿಮಗೂ ತೊಂದರೆ ಬಂದೇ ಬರುತ್ತೆ. ಆವಾಗ ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ಮೈಸೂರನ್ನ ಉಳಿಸೋದಕ್ಕೆ ನಮ್ಮ ಪ್ರಯತ್ನ ನಿರಂತರವಾಗಿ ಮಾಡ್ತಾನೆ ಇರ್ತೀನಿ. ಈ ತರ ಈ ಒಂದು ವಿಡಿಯೋ ಅಲ್ಲ, ಇನ್ನು 1000 ವಿಡಿಯೋ ಈ ತರ ಆಗ್ತೀನಿ. ಕಾರಣ ನಮ್ಮ ಮೈಸೂರು ಯಾರು ಕೆಡ್ಸಕ್ ಆಗ್ಬಾರ್ದು. ಮೈಸೂರನ್ನ ಕೆಡಿಸ್ಬೇಡಿ, ಮೈಸೂರನ್ನ ಉಳಿಸಿ, ಇಂಥವ್ರನ್ನ ಉಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.